ನನ್ನ ರೈತ ಬಂಧುಗಳಲ್ಲಿ ವಿನಂತಿ, ಹೇಮಗಿರಿ ಕಲ್ಯಾಣ ವೆಂಕಟರಮಣ ಸನ್ನಿಧಿಯಲ್ಲಿ ದನಗಳ ಜಾತ್ರೆ ತುಂಬ ಪ್ರಸಿದ್ಧಿಯಾದ ಜಾತ್ರೆ. ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹ ರೈತರು ಒಂದು ವರ್ಷ ಪೂರ್ತಿ ತುಂಬ ಚೆನ್ನಾಗಿ ಬೇಸಾಯ ಮಾಡಿ ತುಂಬ ಅದ್ಭುತವಾಗಿ ದನಗಳನ್ನ ಬೆಳೆಸಿ, ಓರಿಗಳನ್ನ ಬೆಳೆಸಿ, ಎತ್ತುಗಳನ್ನ ಬೆಳೆಸಿ, ಹಸುಗಳನ್ನ ಬೆಳೆಸಿ ಈ ಒಂದು ಜಾತ್ರೆಗೆ ಸುಮಾರು ಒಂದು 8 ರಿಂದ 10 ದಿನಗಳ ಕಾಲ ವ್ಯಾಪಾರ ದನಗಳನ್ನ ಕೊಡೋದು ತಗೊಳ್ಳೋದು ಉದ್ದೇಶದಿಂದ ಜಾತ್ರಾ ಒಂದು ತುಂಬ ಅಚ್ಚುಕಟ್ಟಾಗಿ ಅತ್ಯಂತ ಸಾವಿರಾರು ಜೊತೆ ದನಗಳು ಇಲ್ಲಿ ಜಾತ್ರೆ ಕಟ್ಟೋದು ರೂಢಿ, ವಾಡಿಕೆ. ಆ ವಾಡಿಕೆಯಂತೆ ಕಳೆದ ವರ್ಷನೂ ಸಹ ಒಂದು ಚುನಾವಣೆ ನಾವು ಏನು ತಾಲೂಕು ಆಡಳಿತ ನಿಗದಿ ಮಾಡಿತ್ತು ಅದಕ್ಕಿಂತ ಪೂರ್ವದಲ್ಲೇ ಬಂದು ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋ ಒಂದು ಮಾಹಿತಿನ ಅರಿಬಿಟ್ಟು ಒಂದು ತಾಲೂಕು ಆಡಳಿತಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಬರೋ ರೀತಿ ನಡ್ಕೊಂಡಿದ್ದು. ಹಾಗಾಗಿ ಇವತ್ತು 2-3 ಪೂರ್ವಭಾವಿ ಸಭೆ ಮಾಡಿ 17/1/2026 ಶುಕ್ರವಾರದಂದು ಜಾತ್ರೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಪೂರ್ಣವಾದ ಮೂಲಭೂತ ಸೌಕರ್ಯಗಳನ್ನ ಅವತ್ತು 17ನೇ ತಾರೀಕಿನಿಂದ ಅವರು ಜನಗಳು ರೈತರು ಎಷ್ಟು ದಿನ ಇಲ್ಲಿ ತಂಗ್ತಾರೆ ಅದಕ್ಕೆ ಸಂಪೂರ್ಣವಾದ ಮೂಲಭೂತ ಸೌಕರ್ಯಗಳನ್ನ, ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಎಲೆಕ್ಟ್ರಿಸಿಟಿ ಬೆಳಕಿನ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡಲಿಕ್ಕೆ ತಾಲೂಕು ಆಡಳಿತದಿಂದ ಪೂರ್ವಭಾವಿ ಸಭೆ ತಗೊಂಡು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೈತ ಬಂಧುಗಳು ಸಹಕರಿಸಬೇಕಾಗಿ ರೈತ ಬಂಧುಗಳಲ್ಲಿ ಮನವಿ ಮಾಡ್ಕೋತೀವಿ. ಇದು ಕೇವಲ ಕೇರ್ಪಡೆ ತಾಲೂಕಿನ ರೈತ ಬಂಧುಗಳು ಅಷ್ಟೇ ಅಲ್ಲ, ಸುತ್ತಮುತ್ತಲ ಎಲ್ಲ ತಾಲೂಕುಗಳು, ಸುತ್ತಮುತ್ತಲ ಜಿಲ್ಲೆಗಳಿಂದ ಸಹ ಸುಮಾರು 100 ಕಿಲೋಮೀಟರ್ಗಳಿಂದ ರೈತರುಗಳು ಈ ಜಾತ್ರೆಗೆ ಬರ್ತಾರೆ. ಹಾಗಾಗಿ ಎಲ್ಲ ರೈತ ಬಂಧುಗಳು, ತಾಲೂಕಿನ ಶಾಸಕನಾಗಿ ನಾನು ಎಲ್ಲರ ಜೊತೆ ಪೂರ್ವಭಾವಿ ಸಭೆಯಾಗಿ ತಾಲೂಕು ತಹಸೀಲ್ದಾರ್ ಎಲ್ಲ ಇದ್ದಾರೆ, ತಾಲೂಕು ಎಲ್ಲ ಮಾಡಿ ಇದಕ್ಕೆ ಸಹಕಾರ ಕೊಡ್ತಾ ಇರುವಂಥ ಎಲ್ಲ ಇಲಾಖೆಗಳನ್ನ ಸಲಹೆ ಸಹಕಾರಗಳೊಂದಿಗೆ ಸಭೆ ಮಾಡಿ 17ನೇ ತಾರೀಕು ನಿಗದಿ ಮಾಡಿದ್ದೀವಿ. ಹಾಗಾಗಿ 17ನೇ ತಾರೀಕಿನ ನಂತರ ತಾವು ಬರಬೇಕು. ಒಂದು ವೇಳೆ ಅದಕ್ಕಿಂತ ಪೂರ್ವಭಾವಿಯಾಗಿ ಬಂದು ನಮಗೆ ಆ ಸೌಕರ್ಯ ಇಲ್ಲ, ಈ ಸೌಕರ್ಯ ಇಲ್ಲ ಅಂತಂದರೆ ನಾವು ಜವಾಬ್ದಾರಸ್ಥರಲ್ಲ. ಅದಕ್ಕೆ ಏನು ತಾವು ಮುಂಚಿತವಾಗಿ ಬರ್ತೀರಿ ನೀವೇ ಜವಾಬ್ದಾರಸ್ಥರು. ಅದಕ್ಕೆ ರಕ್ಷಣಾ ಇಲಾಖೆಯವರು ಸಹ ಅದಕ್ಕೆ ತಾವು ಒಂದು ವೇಳೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ದಯವಿಟ್ಟು 17ನೇ ತಾರೀಕು ನಂತರನೇ ಜಾತ್ರೆಗೆ ಬಂದು ಆ ಜಾತ್ರೆನ ಯಶಸ್ವಿ ಮಾಡಿಸಿ ತಮಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡಲಿಕ್ಕೆ ತಾಲೂಕು ಆಡಳಿತ ಸಿದ್ಧವಾಗಿದೆ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಒಂದು ದಿನಾಂಕಕ್ಕೆ ತಮ್ಮ ಒಂದು ಅವಧಿಗೆ ಸಹಕರಿಸಬೇಕು ಅಂತ ತಮ್ಮ ಎಲ್ಲ ರೈತ ಬಂಧುಗಳಲ್ಲಿ ಮನವಿ ಮಾಡ್ಕೊತೀನಿ.